ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಕೆಲವು ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ನಮ್ಮ ಚರ್ಚ್ಗಳ ಮೇಲೆ ಅಟ್ಯಾಕ್ ಆಯಿತು. ಕಲ್ಲು ತೂರೋದು, ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಏರ್ಪಟ್ಟಾಗ ಒಂದು ರೀತಿ ಎಲ್ಲರಿಗೂ ಆಶ್ಚರ್ಯ. ಯಾಕೆ ನಾವು ಕ್ರೈಸ್ತರು, ಶಾಂತಿ ಪ್ರಿಯರು, ಪ್ರೀತಿಯನ್ನ ಜಗತ್ತಿಗೆ ಹಂಚುವಂತವರು, ನಮ್ಮ ದೇವಾಲಯಗಳ ಮೇಲೆ ಕಲ್ಲು ತೂರಾಟ ಆಗ್ತಾ ಇದೆ? ಕಾರಣ ಏನಿರಬೇಕು? ಮತ್ತೆ ಆ ಸಂದರ್ಭದಲ್ಲಿ ನಾವು ಯಾವಾಗಲೂ ಕೂಡ ಅನುಸರಿಸುವುದು ಶಿಲುಬೆಯ ಮೇಲಿರುವಂತ ಕ್ರಿಸ್ತನನ್ನ ಅಲ್ಲವೇ? ತನ್ನನ್ನ ಕೊಂದು ಹಾಕುವಂತಹ ಆ ಜನರನ್ನು ನೋಡಿ ಕೂಡ ಕ್ರಿಸ್ತ ಇವರ ಮೇಲೆ ಅಗ್ನಿ ಮಳೆ ಬೆಂದು ಅವರು ನಾಶವಾಗಲಿ ಅಂತ ಹೇಳಲಿಲ್ಲ. ಬದಲಾಗಿ, ತಂದೆಯೇ, ಇವರನ್ನು ಕ್ಷಮಿಸಿರಿ, ತಾವೇನು ಮಾಡುತ್ತಿರುವರೆಂದು ಇವರು ಅರಿಯರು ಎನ್ನುವ ಮಾತನ್ನು ನುಡಿದರು. ಅದನ್ನ ಕ್ರಿಸ್ತ ಎಂದು, ದೇವರೆಂದು ಒಪ್ಪಿಕೊಳ್ಳದೆ ಇರುವಂತವರು ಕೂಡ ಹೇಳ್ತಾರೆ. ತನ್ನ ಮರಣದ ಸಮಯದಲ್ಲೂ ಕೂಡ ಕ್ಷಮೆಯನ್ನ ನೀಡಿದಂತಹ ವ್ಯಕ್ತಿ ಈ ಜಗತ್ತಿನಲ್ಲಿ ಶ್ರೇಷ್ಠನಾಗ್ತಾನೆ ಅಂತ ಹೇಳಿ, ಆ ರೀತಿಯಲ್ಲಿ ಈ ಒಂದು ಗಲಭೆ ನಡೆದಾಗ ಒಂದು ಶಾಂತಿ ಸಭೆಯನ್ನ ಏರ್ಪಡಿಸಿದ್ರು. ಈ ಶಾಂತಿ ಸಭೆಯಲ್ಲಿ ಹಿಂದೂ ಧರ್ಮದ ಮುಖಂಡರು, ನಾವು ಸೆಮಿನರಿಯಲ್ಲಿ ಇರುವಂತಹ ಎಲ್ಲ ಸಹೋದರರು, ಯಾಜಕರು ಎಲ್ಲ ಸುಮಾರು ನಾವೊಂದು 300 ಜನ, ಅವರೊಂದು 30 ಜನ ಅಂತ ಇಟ್ಕೊಳ್ಳಿ. ಇಟ್ ವಾಸ್ ಎ ಡಯಲಾಗ್. ಒಬ್ಬರಿಗೊಬ್ಬರು ಸಂಭಾಷಣೆಯನ್ನ ಮಾಡಿ ನಮ್ಮಲ್ಲಿರುವಂತಹ ವಿಷಯವನ್ನ ಅವರಿಗೆ ತಿಳಿಯಪಡಿಸುವಂಥದ್ದು, ಹಾಗೂ ಅವರ ವಿಚಾರಧಾರೆ ಏನಿದೆಯೋ ಅದನ್ನ ತಿಳ್ಕೊಳ್ಳುವಂಥದ್ದು. ಆ ಸಂದರ್ಭದಲ್ಲಿ ಅವರ ಮಧ್ಯೆ ಇದ್ದಂತಹ ಪ್ರತಿಷ್ಠಿತ ಸಂಸ್ಥೆಯನ್ನ ನಡೆಸ್ತಾ ಇದ್ದಂತಹ ವ್ಯಕ್ತಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಸಹಜವಾಗಿ ಎಲ್ಲರೂ ಕೇಳುವಂತ ಪ್ರಶ್ನೆ ಅದು. ನಾನು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದೇನೆ, ಯಾರಿಗೂ ಅನ್ಯಾಯ ಮಾಡಿಲ್ಲ, ಇಲ್ಲಿ ತನಕ ಮಾಡಿಲ್ಲ, ಇನ್ನು ಮುಂದೆ ಮಾಡೋದಿಲ್ಲ. ಇನ್ನೊಬ್ಬರನ್ನ ಬೈಯುವಂಥದ್ದು, ಅವರನ್ನ ಹೀಯಾಳಿಸಿ ಮಾತನಾಡುವಂಥದ್ದು, ಅಥವಾ ಇಲ್ಲ ಸಲ್ಲದ ಆರೋಪಗಳನ್ನು ಹಾಕುವಂತ ಕೆಲಸವನ್ನು ನಾನು ಮಾಡೋದಿಲ್ಲ. ಸಾಕಷ್ಟು ದಾನ ಧರ್ಮವನ್ನ ನನ್ನ ಸಂಸ್ಥೆಯ ಮೂಲಕ ಮಾಡ್ತಾ ಇದ್ದೇನೆ. ಹಾಗಾದರೆ ನಾನು ಸ್ವರ್ಗಕ್ಕೆ ಹೋಗಲು ಸಾಧ್ಯವೇ? ನ್ಯಾಯ, ನೀತಿ, ಧರ್ಮವನ್ನ ಎತ್ತಿ ಹಿಡಿತಾ ಇದ್ದೇನೆ. ಇಂಥ ಒಂದು ಸಂದರ್ಭದಲ್ಲಿ ಆದರೆ ನನಗೆ ಕ್ರೈಸ್ತನಾಗಲು ಮನಸ್ಸಿಲ್ಲ. ಯಾಕಂದ್ರೆ ನನ್ನ ಧರ್ಮ ನನಗೆ ಶ್ರೇಷ್ಠವಾದುದು, ಆದ್ದರಿಂದ ನನ್ನ ಧರ್ಮದಲ್ಲಿ ನಾನು ಜೀವನ ನಡೆಸ್ತಾ ಇದ್ದೇನೆ. ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಪ್ರಶ್ನೆ ಕೇಳಿದಾಗ ಅಲ್ಲಿದ್ದಂತಹ ಸುಮಾರು 300 ಜನರು ಕೂಡ ಹಾಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ರು. ಯಾಕಂದ್ರೆ ಉತ್ತರ ಕೊಡಕ್ ನಮ್ಗೆಲ್ಲಿ ಗೊತ್ತು? ನಮಗೆ ಗೊತ್ತಿರೋದು ಒಂದೇ ವಿಚಾರ, ಮಾರ್ಗವು, ಸತ್ಯವೂ, ಜೀವವು ನಾನೇ, ನನ್ನ ಮುಖಾಂತರ ಬಾರದ ಹೊರತು ನೀವು ಸ್ವರ್ಗ ಸಾಮ್ರಾಜ್ಯವನ್ನ ಪ್ರವೇಶಿಸಲಾರಿರಿ. ನಮಗೆಲ್ಲ ಗೊತ್ತಿರೋ ವಿಚಾರ, ನಮಗೆ ಹೇಳಿಕೊಟ್ಟಿರೋ ವಿಷಯ. ಅದಕ್ಕಿಂತ ಇನ್ನು ಮುಂದೆ ಹೋಗಿ ಬಹಳ ನಮ್ಮ ಹಿರಿಯರು, ಇವಾಗ ಅದು ಸ್ವಲ್ಪ ಬದಲಾವಣೆ ಆಗಿದೆ, ಎಕ್ಸ್ಟ್ರಾ ಎಕ್ಲೇಸಿಯಾ ನುಲ್ಲಾ ಸಾಲುಸ್ ಅಂತ ಹೇಳ್ತಾ ಇದ್ರು. ಏನು ಉರ್ದು ಭಾಷೆ ಹೇಳ್ತಾ ಇದಾರ ಫಾದರು? ಲತೀನ ಭಾಷೆಯಲ್ಲಿ ಔಟ್ಸೈಡ್ ದ ಚರ್ಚ್ ದೇರ್ ಇಸ್ ನೋ ಸಾಲ್ವೇಷನ್. ಇಂಥ ಮಾತುಗಳು ಇದ್ದಂಥದ್ದು ಸತ್ಯ ಕೂಡ. ಧರ್ಮಸಭೆಯಲ್ಲಿ ನಾವೆಲ್ಲರೂ ಕೂಡ ಜೀವಿಸಬೇಕು. ಈಗಾಗಲೇ ಪ್ರಬೋಧನೆಯಲ್ಲಿ ಆಲಿಸಿದ್ವು, ನಾವೆಲ್ಲರೂ ಕೂಡ ಧರ್ಮಸಭೆಯ ಸದಸ್ಯರಾಗಿದ್ದೇವೆ.
ಯಾಕಂದ್ರೆ ಸ್ನಾನ ದೀಕ್ಷೆಯನ್ನ ಕೊಟ್ಟು ನಮಗೆ ಆ ಕಾರ್ಯವನ್ನ ಮಾಡಿದ್ದಾರೆ ಅಂತ ಹೇಳಿ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ನನಗೆ ಒಂದು ಉತ್ತರ ಹೊಳಿತು. ಆ ಉತ್ತರವನ್ನ ನಾನು ಹೇಳಿದೆ. ಅದಲ್ಲಿದ್ದಂಥವರ ಮೆಚ್ಚುಗೆಯನ್ನು ಕೂಡ ಗಳಿಸ್ಕೊಳ್ತು. ನಾನು ಹೇಳಿದೆ, ಕರ್ನಾಟಕದ ಒಂದು ಶ್ರೇಷ್ಠ ಕೃತಿ ಕನ್ನಡದಲ್ಲಿ, ನೀವು ಕೂಡ ಆ ಪುಸ್ತಕ ಸಿಕ್ಕರೆ ತಗೊಂಡು ಓದಿ. ಕನ್ನಡ ಓದಕ್ಕೆ ಬರುವಂಥವ್ರು ಯಾರಿದ್ದೀರಲ್ಲ ಓದಿ. ಆ ಪುಸ್ತಕದ ಹೆಸರು ದೇವರು ಅಂತ. ದೇವರು. ಈ ದೇವರು ಎನ್ನುವ ಶೀರ್ಷಿಕೆ ಇರುವಂತಹ ಪುಸ್ತಕವನ್ನ ಬರೆದಂತಹ ವ್ಯಕ್ತಿ ಆದರೂ ನಿರೀಶ್ವರವಾದಿ. ಅವರಿಗೆ ದೇವರ ಮೇಲೆ ನಂಬಿಕೆ ಇಲ್ಲ. ದೇವರ ಮೇಲೆ ನಂಬಿಕೆ ಇಲ್ಲ. ಆ ಪುಸ್ತಕವನ್ನ ಯಾಕೆ ದೇವರು ಅಂತ ಹೆಸರು ಕೊಟ್ಟಿದಾರಲ್ಲ, ಇವರು ದೇವರ ಮೇಲೆ ನಂಬಿಕೆ ಇಲ್ಲ. ಹೇಳಿದ್ರು ಕೂಡ ಕೆಲವರು ಕೇಳ್ತಾ ಇದ್ರು, ಹಾಗಾದ್ರೆ ನೀವು ದೇವಸ್ಥಾನಕ್ಕೆ ಹೋಗ್ತಿರಲ್ಲ ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾ ಇದ್ರು, ಏನ್ ಮಾಡೋದು, ನನ್ನ ಹೆಂಡತಿಗೆ ದೇವ್ರ ಮೇಲೆ ಬಹಳ ಭಕ್ತಿ, ಆಕೆಯ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ಬಾರ್ದು ಅಂತೇಳಿ ನಾನು ಕೂಡ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಆದ್ರೆ ತಾವು ಮಾತ್ರ ಈ ಒಂದು ದೇವರ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲದೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಂತ ವ್ಯಕ್ತಿ ಈ ಪುಸ್ತಕವನ್ನ ಬರೀತಾರೆ, ದೇವರು ಅಂತ. ಅವರ ಹೆಸರು ಪ್ರೊಫೆಸರ್ ಎನ್ ಮೂರ್ತಿರಾವ್ ಅಂತ. ಸುಮಾರು 103 ವರ್ಷಗಳ ಕಾಲ ಬದುಕಿದ್ದಂಥವರು. ಆ ಪುಸ್ತಕದಲ್ಲಿ ಅವರು ಅನೇಕ ದೇವರುಗಳ ವಿಡಂಬನೆಯನ್ನ ಮಾಡ್ತಾ ಹೋಗ್ತಾರೆ. ಭಕ್ತರ ಹಣದಿಂದ ಸಾಲವನ್ನ ತೀರಿಸಲು ಬಯಸುವ ದೇವರು ದೇವರೇ ಇಲ್ಲ. ಕ್ರೌರ್ಯವನ್ನ ಸಾಧಿಸಿ ಪಾಪವನ್ನ ಮಾಡಿದರೆ ಕೊಂದು ಹಾಕುವ ದೇವರು ದೇವರೇ ಇಲ್ಲ. ಹೀಗೆ ಒಬ್ಬೊಬ್ಬ ದೇವರ ವಿಡಂಬನೆಯನ್ನ ಆ ಪುಸ್ತಕದಲ್ಲಿ ಮಾಡ್ತಾ ಬಂದು ಹೇಳ್ತಾರೆ, ಕೊನೆಗೆ ಈ ಪ್ರಪಂಚದಲ್ಲಿ ದೇವರು ಇಲ್ಲ, ಇಲ್ಲ, ದೇವರಿಲ್ಲ. ಇದ್ದರೆ ಯೇಸು ಕ್ರಿಸ್ತರ ದೇವರು ಮಾತ್ರ, ದ ಗಾಡ್ ಆಫ್ ಜೀಸಸ್ ಕ್ರೈಸ್ಟ್. ಎಂತ ಒಂದು ಮಾತು ನೋಡಿ. ದೇವರು ಇಲ್ಲ, ಇದ್ರೆ ಯೇಸು ಕ್ರಿಸ್ತರ ದೇವರು, ನಾಟ್ ದ ಗಾಡ್ ಆಫ್ ಕ್ರಿಸ್ಟಿಯಾನಿಟಿ, ಗಾಡ್ ಆಫ್ ಜೀಸಸ್ ಕ್ರೈಸ್ಟ್. ಈ ಮಾತನ್ನ ಬರೆದಿದ್ದಾರೆ. ನಾವು ದೇವರಿಗೆ ಕೃತಜ್ಞತೆಯನ್ನು ಸಮರ್ಪಿಸಬೇಕು. ಯಾಕಂದ್ರೆ ಈ ಪುಸ್ತಕಕ್ಕೆ ಕರ್ನಾಟಕದ ಸರ್ವಶ್ರೇಷ್ಠ ಪ್ರಶಸ್ತಿ ಪಂಪ ಪ್ರಶಸ್ತಿ ಕೂಡ ಬಂದಿದೆ. ಆ ಪುಸ್ತಕದಲ್ಲಿ ಅವರು, ನಾವು ಬೈಬಲ್ ಅನ್ನ ಓದಿ ತಿಳ್ಕೊಂಡಿದ್ದೀವೋ ಏನೋ ಗೊತ್ತಿಲ್ಲ, ಇಬ್ರಿಯರಿಗೆ ಬರೆದಂತ ಪತ್ರದಲ್ಲಿ 4ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳ್ತದೆ, ದೇವರ ವಾಕ್ಯ ಜೀವಂತ ವಾಕ್ಯ, ದೇವರ ವಾಕ್ಯ ಜೀವಂತ ವಾಕ್ಯ, ಅದು ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದುದು. ಎಲ್ಲರೂ ತರಕಾರಿ ಕಟ್ ಮಾಡಿದೀವಲ್ವಾ? ಮೊಂಡು ಕತ್ತಿಯನ್ನ ಇಟ್ಕೊಂಡು ಯಾರಾದ್ರೂ ತರಕಾರಿ ಕಟ್ ಮಾಡ್ತಾರ? ಹಣ್ಣು ಶಾರ್ಪ್ ಆಗಿರುತ್ತೆ. ಹೆಣ್ಮಕ್ಳು ಯಾರ ಕೈ ಗಾಯ ಆಗಿಲ್ಲ ಹೇಳಿ ನೋಡೋಣ. ಆಗ ಗಂಡಸರು ಹೇಳ್ತಾರೆ, ಇಲ್ಲ ಫಾದರ್, ನಮಗೂ ಕೂಡ ಲಾಕ್ಡೌನ್ ಟೈಮಲ್ಲಿ ನಾವು ಕೂಡ ತರಕಾರಿ ಹೆಚ್ಚುತ್ತಾನೆ ಮನೇಲಿ ಕೂತ್ಕೊಂಡಿದ್ವಿ ಅಂತ. ಅದಿರ್ಲಿ, ಪರವಾಗಿಲ್ಲ. ಹೀಗೆ ಕತ್ತಿ ಹೇಗೆ ಆ ಒಂದು ಇದಲ್ಲಿ ಮೊನುಚಾಗಿರ್ತದೋ ಆ ರೀತಿಯಲ್ಲಿ, ಆದ್ರೆ ದೇವರ ವಾಕ್ಯ ಇಬ್ಬಾಯಿ ಕತ್ತಿಯ ಹಾಗೆ, ಇಬ್ಬಾಯಿ ಕತ್ತಿ ಹಾಗೆ ಎರಡೂ ಕಡೆ. ಅದು ಏನ್ ಮಾಡುತ್ತೆ? ನಮ್ಮ ಹೃದಯವನ್ನ ಸೀಳ್ತದೆ ಅಂತ ನಾವು ಕೇಳಿದ್ದೇವೆ, ಕೇಳ್ತೀವಿ. ದೇವರ ವಾಕ್ಯದ ಬಗ್ಗೆ ಕೇಳ್ತೀವಿ. 9 ದಿನಗಳ ನವೇನದಲ್ಲಿ ಪಾಲ್ಗೊಳ್ತೇವೆ. ಧರ್ಮಕ್ಕೆ ಕೇಂದ್ರದ ಗುರುಗಳನ್ನ ಕರೆದು ನಮಗೆ ದೇವವಾಕ್ಯದ ಬೋಧನೆಯನ್ನ ಕೊಡ್ತಾರೆ. ಎಲ್ಲ ಆಗುತ್ತೆ. ಅದಾದ ನಂತರ ಕ್ರಿಸ್ತರಾಜರ ಮಹೋತ್ಸವ ಮುಗಿಯುತ್ತೆ. ಮುಗಿದ ನಂತರ ಅಲ್ಲಿಗೆ ನಮ್ಮ ಒಂದು ದೈವವಾಕ್ಯದ ಅಧ್ಯಯನ ಕೂಡ ಮುಕ್ತಾಯ ಆಗುತ್ತೆ. ಮತ್ತು ಮುಂದಿನ ವರ್ಷ ಹಬ್ಬ ಬರೋ ತನಕ ನಾವು ಸುಮ್ಮನೆ ಹಾಗೆ ಆಗ್ಬಿಡ್ತೀವಿ. ಅದು ನಮ್ಮ ಕಥೋಲಿಕರಲ್ಲಿ ಇರುವಂತ ಸಂಪ್ರದಾಯ. ನಾವು ಸೇರಿ, ಯಾಜಕರು ಸೇರಿ ಒಂದು ರೀತಿಯಲ್ಲಿ ಈ ದೇವರ ವಾಕ್ಯಕ್ಕೆ ಆದ್ಯತೆಯನ್ನ ಅಷ್ಟಾಗಿ ಕೊಡ್ತಾ ಇಲ್ಲ. ಈಗ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಬೈಬಲ್ ಡೈರಿಗಳಿದಾವೀಗ. ಆ ಬೈಬಲ್ ಡೈರಿಗಳಲ್ಲಿ ಕೊನೆಯ ಪಕ್ಷ ಅವತ್ತಿನ ವಚನವನ್ನ ಓದುವಂತವರು ಅನೇಕರಿದ್ದಾರೆ. ಅದೇ ರೀತಿಯಲ್ಲಿ ಈ ರೀತಿಯಲ್ಲಿ ಲೈವ್ ಅಲ್ಲಿ ಆಗಾಗ ಬಲಿಪೂಜೆಯನ್ನ ನೋಡುವಂತ ಒಂದು ಅವಕಾಶ ಸಿಗ್ತಾ ಇದೆ. ದೇವರ ವಾಕ್ಯದ ಬೋಧನೆಯನ್ನ ಆಲಿಸೋದಿಕ್ಕೆ ನಮಗೆ ಯೂಟ್ಯೂಬ್ ಅಲ್ಲಿ ಅವಕಾಶ ಇದೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ದೇವರ ವಾಕ್ಯವನ್ನು ನಾವು ಆಲಿಸ್ತೇವೆ. ಆಶ್ಚರ್ಯ ಏನು ಅಂತ ಹೇಳಿದ್ರೆ, ದೇವರ ಮೇಲೆ ನಂಬಿಕೆ ಇಲ್ಲದೆ ಇರುವಂತಹ ಪ್ರೊಫೆಸರ್ ಎನ್ ಮೂರ್ತಿರಾವ್
ಬಹಳ ಸುಂದರವಾಗಿ ಬೈಬಲ್ನ ವಾಕ್ಯಗಳನ್ನು ಆರಿಸಿಕೊಂಡು ಹೇಳ್ತಾರೆ, ದೇವರು ಇಲ್ಲ, ಆದರೆ ಏಕೆ ಯೇಸುಕ್ರಿಸ್ತರ ದೇವರು ಬೇಕು ಅಂತ. ಯೇಸುಕ್ರಿಸ್ತರ ದೇವರು ಬೇಕು ಅಂತ. ಯೇಸುಕ್ರಿಸ್ತರ ದೇವರು ಅಂದ್ರೆ ಯಾರು? ಅದಕ್ಕೆ ಅವರು ಉತ್ತರವನ್ನ ಕೊಡ್ತಾ ಹೋಗ್ತಾರೆ. ಮೈಸೂರಿನಲ್ಲಿ ವಾಸವಾಗಿರ್ತಾರ, ಮೈಸೂರಿನಲ್ಲಿ ಅವ್ರು ಹೇಳ್ತಾರೆ, ಸಂಜೆಗಣ್ಣಿನ ಹಿನ್ನೋಟ ಅಂತ ಅವರ ಆತ್ಮಕಥನ, ಅದನ್ನಲ್ಲಿ ಹೇಳ್ತಾರೆ ಅವರು, ನನಗೆ ದೇವರ ಮೇಲೆ ನಂಬಿಕೆ ಇಲ್ಲ, ಆದ್ರೆ ನಾನು ಮೈಸೂರಿನಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಈ ಒಂದು ಸಿಸ್ಟರ್ಸ್ ರವರ ಒಂದು ಸಂಸ್ಥೆ ಇದೆ, ಸಿಸ್ಟರ್ಸ್ ಆಫ್ ಪುವರ್ ಕ್ಲೇರ್ ಅಂತ. ಅವರು ಅಲ್ಲಿ ವೃದ್ಧಾಶ್ರಮವನ್ನು ನಡೆಸಿಕೊಂಡು ಜನರ ಸೇವೆಯನ್ನ ಮಾಡ್ತಾರೆ. ಅಲ್ಲಿ ನಾನು ಇಣುಕಿ ನೋಡಿದಾಗ, ಕಿಟಕಿಯಲ್ಲಿ ನೋಡಿದಾಗ, ಆ ಸಿಸ್ಟರ್ಸ್ ರವರು ಮಾಡ್ತಾ ಇರುವಂತಹ ಸೇವೆಯನ್ನ ನೋಡಿದಾಗ ನನಗೆ ಅನಿಸುತ್ತೆ, ಖಂಡಿತವಾಗ್ಲೂ ದೇವರು ಇರಬೇಕು. ಯಾಕಂತ ಹೇಳಿದ್ರೆ, ಇಲ್ಲದಿದ್ರೆ ಈ ಹೆಣ್ಣು ಮಕ್ಕಳು ಅಲ್ಲಿ ಸೇವೆ ಮಾಡೋದಕ್ಕೆ ಆಗ್ತಾ ಇತ್ತಾ? ಆ ದೇವರು ಯಾರು? ಆ ಸೇವೆಯನ್ನ ಮಾಡಲು ಕಲಿಸಿಕೊಟ್ಟ ದೇವರು ಯಾರು? ಯೇಸುಕ್ರಿಸ್ತರ ದೇವರು. ಎಂತ ಮಾತು ನೋಡಿ. ಅದಾದ ನಂತರ ಇವತ್ತು ಆಲಿಸಿದಂತ ಶುಭ ಸಂದೇಶದ ವಾಕ್ಯಗಳನ್ನ ಅವರು ಹೇಳ್ತಾರೆ. ಉದಾಹರಣೆಯನ್ನ ಕೊಟ್ಟು, ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ 43ರಿಂದ 45ನೇ ವಚನ. ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ 43ರಿಂದ 45ನೇ ವಚನವನ್ನ ಉದಾಹರಣೆಯಾಗಿ ತೆಗೆದುಕೊಳ್ತಾರೆ. ನಿಮ್ಮ ಶತ್ರುಗಳನ್ನ ನೀವು ದ್ವೇಷಿಸಿರಿ, ನಿಮ್ಮ ಮಿತ್ರರನ್ನ ನೀವು ಪ್ರೀತಿಸಿರಿ ಎನ್ನುವ ಮಾತನ್ನ ಕೇಳಿದ್ದೀರಾ? ಹೌದು, ಖಂಡಿತವಾಗ್ಲು. ಆದರೆ ನಾನು ನಿಮಗೊಂದು ಆಜ್ಞೆಯನ್ನ ಕೊಡುತ್ತೇನೆ. ಯೇಸು ಕ್ರಿಸ್ತರು ನುಡಿಯುವಂತ ಮಾತು, ನಾನು ನಿಮಗೊಂದ ಆಜ್ಞೆಯನ್ನ ಕೊಡುತ್ತೇನೆ, ನಿಮ್ಮ ಶತ್ರುಗಳನ್ನ ನೀವು ಪ್ರೀತಿಸಿರಿ. ನೋಡಿ, ಉಲ್ಟಾ ಇರೋದೇನು? ಮಿತ್ರರನ್ನ ಪ್ರೀತಿಸು, ಶತ್ರುವನ್ನ ದ್ವೇಷಿಸು. ಆದರೆ ನಾನು ನಿಮಗೊಂದು ಆಜ್ಞೆಯನ್ನ ಕೊಡುತ್ತೇನೆ, ನಿಮ್ಮ ಶತ್ರುಗಳನ್ನ ಪ್ರೀತಿಸಿರಿ, ನಿಮ್ಮನ್ನ ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ. ಪೀಡಿಸುವವರಿಗೆ ಹೋಗಿ ನಾವು ಏನೂ ಕನ್ವಿನ್ಸ್ ಮಾಡಕ್ಕಾಗಲ್ಲ. ಏನ್ ಮಾಡಕ್ ಸಾಧ್ಯ? ಪ್ರಾರ್ಥನೆಯನ್ನ ಮಾಡೋದಕ್ಕೆ ಸಾಧ್ಯ ಮಾತ್ರ. ಅದನ್ನ ಮುಂದುವರಿಸಿಕೊಂಡು ಹೇಳ್ತಾರೆ, ಒಳ್ಳೆಯವರ ಮೇಲೂ ಕೆಟ್ಟವರ ಮೇಲೂ, ಒಳ್ಳೆಯವರ ಮೇಲೂ ಕೆಟ್ಟವರ ಮೇಲೂ ತನ್ನ ಸೂರ್ಯನ ಉದಯಿಸುವಂತೆ ಮಾಡುವ ದೇವರು. ನೋಡಿ, ಅಲ್ಲಿ ಸೂರ್ಯನ ಜೊತೆಗೆ ಮತ್ತೊಂದು ಪದ ಸೇರ್ಕೊಂಡಿದೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತೇಳಿ. ತನ್ನ ಸೂರ್ಯನು, ಸೂರ್ಯ ಯಾರ ಕಂಟ್ರೋಲ್ ಅಲ್ಲಿ ಇರೋದು? ದೇವ್ರ ಕಂಟ್ರೋಲ್. ಆತ ಸೂರ್ಯ ಉದಯ ಆಗ್ಬೇಕಾದ್ರೆ ಇವರು ಒಳ್ಳೆಯವರು, ಇವ್ರ ಮೇಲೆ ಮಾತ್ರ ಬೆಳಕು ಬರಲಿ, ಇವ್ರು ಕೆಟ್ಟವರು, ಇವ್ರ ಮೇಲೆ ಬೆಳಕು ಬರೋದು ಬೇಡ ಅಂತ ಮಾಡ್ತಾರ? ಇಲ್ಲ. ಒಳ್ಳೆಯವರ ಮೇಲೂ ಕೆಟ್ಟವರ ಮೇಲೂ ತನ್ನ ಸೂರ್ಯನು ಉದಯಿಸುವಂತಹ ಮಾಡುವ ದೇವರು ಈ ಜಗತ್ತಿಗೆ ಬೇಕು, ಈ ಜಗತ್ತಿಗೆ ಬೇಕು. ನೀತಿವಂತರ ಮೇಲೂ, ನೋಡಿ ಎಂತ ಮಾತು, ನೀತಿವಂತರ ಮೇಲೂ ಅನೀತಿವಂತರ ಮೇಲೂ. ನಾವು ಅನೇಕ ಸಾರಿ ತಿಳ್ಕೊಂಡ್ಬಿಡ್ತೀವಿ, ನಮ್ಗೇನ್ ತೊಂದರೆ ಇಲ್ಲಪ್ಪ, ಎಲ್ಲ ಚೆನ್ನಾಗಿದ್ದೀವಿ. ನಾವು ನೀತಿವಂತರೋ ಅನೀತಿವಂತರೋ ಗೊತ್ತಿಲ್ಲ, ಅದು ನಮ್ಮ ಹೃದಯ ಹೇಳಬೇಕು, ನಮ್ಮ ಆತ್ಮಸಾಕ್ಷಿ ಹೇಳಬೇಕು. ಹೊರಗಡೆ ಜಗತ್ತಿಗೆ ನಾವು ಚೆನ್ನಾಗಿ ಕಾಣ್ಬೋದು, ಅದು ನಮ್ಮ ಹೃದಯ ಹೇಳುತ್ತೆ. ಸಂಜೆ ವಾಟ್ ಈಸ್ ಕ್ಯಾರೆಕ್ಟರ್ ಎನ್ನುವಂತ ಇದಕ್ಕೆ ಒಬ್ಬ ವ್ಯಾಖ್ಯಾನಕಾರ ಹೇಳ್ತಾನೆ, ವಾಟ್ ಯು ಆರ್ ಇನ್ ಡಾರ್ಕ್ನೆಸ್, ಕತ್ತಲೆಯಲ್ಲಿ ನೀನು ಏನೋ, ದಟ್ ಈಸ್ ಯುವರ್ ಕ್ಯಾರೆಕ್ಟರ್, ಅದು ನಿನ್ನ ರೀತಿ ಅಂತ. ನೀತಿವಂತನ ಮೇಲೂ ಅನೀತಿವಂತನ ಮೇಲೂ ಮಳೆಯನ್ನ ಸುರಿಸುವ ದೇವರು. ಅವರು ಯಾರು? ಯೇಸು ಕ್ರಿಸ್ತನ ದೇವರು ಮಾತ್ರ. ಇಲ್ಲ ಅಂತ ಹೇಳಿದ್ರೆ ಬೇರೆ ಕಡೆ ಏನು, ನೀನ್ ಏನಾದ್ರೂ ಮಾಡ್ತೀಯ, ಶತ್ರುವನ್ನ ಸಂಹಾರ ಮಾಡಬೇಕು, ಅದು ನಾವು ಕೇಳ್ಕೊಂಡಿರುವಂತ ವಿಚಾರ. ಆದ್ರೆ ಇಲ್ಲಿ ಈ ಮಾತನ್ನ ಅವ್ರು ಹೇಳ್ತಾರೆ, ಇಂತಹ ದೇವರು ಈ ಪ್ರಪಂಚಕ್ಕೆ ಬೇಕು. ಮುಂದುವರಿಸುತ್ತಾ, ತನ್ನ ತಂದೆಯು ಪರಿಪೂರ್ಣರಾಗಿರುವಂತೆ ನೀವು ಪರಿಪೂರ್ಣರಾಗಿ ಎಂದು ನುಡಿಯುವಂತಹ ದೇವರು ಈ ಪ್ರಪಂಚಕ್ಕೆ ಬೇಕು ಅಂತ. ಅದಾದ ನಂತರ ಈ ಒಂದು ವಿಷಯಗಳನ್ನ ಅಲ್ಲಿ ಹೇಳ್ತಾ ಇರಬೇಕಾದ್ರೆ, ಅವಾಗ ಹಾಗಾದ್ರೆ
ನಾವು ಬೇರೆ ಧರ್ಮಕ್ಕೆ ಸೇರಿದಂಥವರು, ನಾವು ಸ್ವರ್ಗಕ್ಕೆ ಹೋಗಕ್ಕಾಗೋದಿಲ್ವಾ ಅಂತ ಹೇಳಿದಾಗ, ನೀವು ಮತ್ತಾಯನ ಶುಭ ಸಂದೇಶ 25ನೇ ಅಧ್ಯಾಯ 32ನೇ ವಚನವನ್ನ ತೆಗೆದುಕೊಳ್ಳಬೇಕು. 25ನೇ ಅಧ್ಯಾಯ 32ನೇ ವಚನವನ್ನ ತೆಗೆದುಕೊಳ್ಳಬೇಕು. ಅಲ್ಲಿ ಬಹಳ ಸುಂದರವಾದ ಒಂದು ಮಾತನ್ನ ಬರೆಯಲಾಗಿದೆ. ಕ್ರಿಸ್ತರಾಜರು ಈ ಜಗತ್ತಿಗೆ ಮೇಘಾರೂಢರಾಗಿ ಹಿಂತಿರುಗಿ ಬರ್ತಾರೆ. ದ ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್ ಕ್ರೈಸ್ಟ್. ಅವರು ಮೇಘಾರೂಢರಾಗಿ ಹಿಂತಿರುಗಿ ಬರಬೇಕಾದ್ರೆ ಅವರ ಕಣ್ಣು ಮುಂದೆ ಎಲ್ಲಾ ಜನಾಂಗದ ಜನರು ಸೇರಿರುತ್ತಾರೆ. ಪೀಪಲ್ ಆಫ್ ಆಲ್ ನೇಷನ್ಸ್. ಇದು ಬಹಳ ಮುಖ್ಯ. ಅದಕ್ಕೆ ಬೈಬಲ್ ಅನ್ನ ನಾವು ಓದ್ಬೇಕಾದ್ರೆ ಪ್ರಿಯರೇ, ಪದವನ್ನ ತೆಗೆದುಕೊಂಡು ಓದ್ಬೇಕು. ಅಷ್ಟು ಸುಂದರವಾಗಿದೆ ದೇವರ ವಾಕ್ಯ. ಅದಕ್ಕೆ ಅದು ಜೀವಂತ ವಾಕ್ಯ, ಸತ್ಯವಾಕ್ಯ ಅಲ್ಲ, ಅದು ಜೀವಂತ ವಾಕ್ಯ. ಆ ವಾಕ್ಯವನ್ನ ಕೇಳ್ತಾ ಇರಬೇಕಾದ್ರೆ ನಮ್ಮ ಹೃದಯದಲ್ಲಿ ಒಂದು ಶಕ್ತಿ ತುಂಬುತ್ತದೆ. ಇಟ್ ಈಸ್ ಅಲೈವ್ ಅಂಡ್ ಆಕ್ಟಿವ್. ಮೇಘಾರೂಢರಾಗಿ ಸ್ವರ್ಗ ಸೇನಾಧೀಶ್ವರ ಅಂದ್ರೆ ಕ್ರಿಸ್ತರಾಜರು, ಅವರು ಹಿಂತಿರುಗಿ ಬರಬೇಕಾದ್ರೆ ಎಲ್ಲಾ ರಾಷ್ಟ್ರಗಳ ಜನಾಂಗಗಳ ಜನರು ಅವರ ಕಣ್ಣು ಮುಂದೆ ಬರ್ತಾರೆ. ಎಲ್ಲರೂ ಬರ್ತಾರೆ, ಒಳ್ಳೆಯವರು ಕೆಟ್ಟವರು ಎಲ್ಲ ಬರ್ತಾರೆ. ಆದ್ರೆ ಅಲ್ಲಿ ಒಂದು ಕಂಡೀಷನ್ ಇದೆ. ಆ ಯೇಸು ಕ್ರಿಸ್ತರು ಬಂದಾಗ ಒಂದೇ ಒಂದು ಕಂಡೀಷನ್. ಅದೇನು? ನೀನು ಯಾವ ಧರ್ಮದವನು, ನೀನು ಯಾವ ಜಾತಿಗೆ ಸೇರಿದವನು, ನೀನು ಬೆಳ್ಳಿಗಿದೆಯಾ, ನೀನು ಕರ್ರಿಗಿದೆಯಾ, ನೀನು ಉದ್ದವಾಗಿದೆಯಾ, ನೀನು ಕುಳ್ಳಾಗಿದೆಯಾ, ನಿನ್ನ ತಲೆಯಲ್ಲಿ ಕೂದ್ಲಿದೆಯಾ, ಇಲ್ಲ ಕೂದ್ಲು ಉದುರೋಗಿದೆಯಾ, ಅದು ಯಾವುದನ್ನು ಕೇಳೋದಿಲ್ಲ ಅವರು. ಅವ್ರು ಕೇಳೋದು ಒಂದೇ ಒಂದು. ಯಾಕಂದ್ರೆ ಬಾಲ್ಡ್ನೆಸ್ ನನಗೆ 30 ವರ್ಷಕ್ಕಿಂತ ಮುಂಚೆನೆ ಬಂದ್ಬಿಡ್ತು. ಅದಕ್ಕಾಗಿ ಹೇಳ್ಕೊಳ್ಳೋದು ಯಾವಾಗ್ಲೂ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರು ಕೇಳೋದು ಇಷ್ಟೇ. ನೋಡಿ, ನಾನು ಹಸಿದಿದ್ದೆ, ನನಗೆ ನೀವು ಆಹಾರ ಕೊಟ್ಟಿರಾ. ನಾನು ಬಾಯಾರಿದ್ದೆ, ನನಗೆ ನೀವು ಕುಡಿಯಲು ನೀರನ್ನು ಕೊಟ್ಟಿರಾ. ನಾನು ಆಸ್ಪತ್ರೆಯಲ್ಲಿದ್ದೆ, ನನ್ನನ್ನು ನೀವು ಸಂಧಿಸಲು ಬಂದಿರಾ. ನಾನು ಸೆರೆಮನೆಯಲ್ಲಿದ್ದೆ, ಅಲ್ಲಿ ಬಂದು ನೀವು ನನ್ನನ್ನು ನೋಡಿದಿರಾ. ನಾನು ವಸ್ತ್ರವಿಲ್ಲದೆ ಇದ್ದೆ, ನನಗೆ ನೀವು ವಸ್ತ್ರವನ್ನ ಕೊಟ್ಟಿರಾ. ಆಗ ಅವ್ರು ಕೇಳ್ತಾರೆ, ಅಲ್ಲಿದ್ದಂಥ ಜನ ಎರಡು ಕಡೆಯವರು ಕೇಳ್ತಾರೆ, ಅಲ್ಲಿರುವಂಥವ್ರೆಲ್ಲ ಕೇಳ್ತಾರೆ, ಸ್ವಾಮಿ ಯಾವಾಗ ನೀವು ಹಸಿದಿದ್ದೀರಿ? ಯಾವಾಗ ನೀವು ವಸ್ತ್ರವಿಲ್ಲದೆ ಇದ್ದೀರಿ? ಯಾವಾಗ ನೀವು ಬಾಯಾರಿದ್ದೀರಿ? ಯಾವಾಗ ನೀವು ಆಸ್ಪತ್ರೆಯಲ್ಲಿದ್ದೀರಿ? ಯಾವಾಗ ನೀವು ಸೆರೆಮನೆಯಲ್ಲಿದ್ದೀರಿ ಅಂತ ಹೇಳಿದಾಗ, ನನ್ನ ಹೆಸರಿನಲ್ಲಿ ನೀನು, ಅದು ಮುಖ್ಯ, ನನ್ನ ಹೆಸರಿನಲ್ಲಿ, ಇನ್ ದ ನೇಮ್ ಆಫ್ ಜೀಸಸ್, ಆ ಪದದಲ್ಲೇ ಮುಖ್ಯ. ನನ್ನ ಹೆಸರಿನಲ್ಲಿ ನೀವು ನನ್ನ ಕನಿಷ್ಠನಾದಂತಹ ಸಹೋದರನಿಗೆ, ಸಹೋದರಿ ಅಂತಾನು ಸೇರಿಸ್ಕೊಳ್ಳೋಣ, ಯಾಕಂದ್ರೆ ಬೈಬಲ್ ಶುಡ್ ಬಿ ಅನ್ ಇನ್ಕ್ಲೂಸಿವ್ ಬುಕ್. ಕನಿಷ್ಠನಾಗಿರುವಂತ ನನ್ನ ಸಹೋದರನಿಗೆ, ಸಹೋದರಿಗೆ ಈ ಕಾರ್ಯವನ್ನ ನೀವು ಮಾಡಿದರೆ ಅದನ್ನು ನನಗೆ ಮಾಡಿದ್ದೀರಾ. ಅವರ್ ಗಾಡ್ ಐಡೆಂಟಿಫೈಸ್ ಹಿಮ್ಸೆಲ್ಫ್ ವಿತ್ ದ ಪುವರ್. ನೆನಪಿಟ್ಕೊಳ್ಬೇಕು. ಈಸ್ ನಾಟ್ ಅನ್ ಎಕ್ಸ್ಟ್ರಾ ಆರ್ಡಿನರಿ ಗಾಡ್, but he is an ordinary God who identifies himself with the ordinary people. ಅದನ್ನ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ದರಿಂದಲೇ ಫಿಲಿಪ್ಪಿಯರಿಗೆ ಬರೆದಂತಹ ಪತ್ರದಲ್ಲಿ ನಾವು ನೋಡ್ತೇವೆ 2ನೇ ಅಧ್ಯಾಯದಲ್ಲಿ, ಅವರು ದೇವಪುತ್ರನಾಗಿದ್ದರೂ ಕೂಡ ಈ ಧರೆಗೆ ಇಳಿದು ಬಂದರು. ಪಾಪ ಒಂದನ್ನ ಬಿಟ್ಟು ಎಲ್ಲದರಲ್ಲೂ ನಮಗೆ ಸರಿಸಮಾನರಾದರು ಅಂತ. ಹೌದು ಅಲ್ವ? ಸಂತ ಪೌಲರು ಫಿಲಿಪ್ಪಿಯರಿಗೆ ಬರೆಯುತ್ತಾ 2ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನ ಹೇಳ್ತಾರೆ. ಹೀಗೆ ಈ ಮಾತುಗಳನ್ನ ಪ್ರೊಫೆಸರ್ ಎನ್ ಮೂರ್ತಿರಾವ್ ಉದಾಹರಣೆ ಕೊಡ್ತಾ ಹೇಳ್ತಾರೆ. ನೋಡಿ, ಕರುಣೆಯನ್ನ ತೋರದೇ ಇರುವಂತಹ ಧರ್ಮನ, ದಯೆಯನ್ನ ತೋರದೇ ಇರುವಂತಹ ಧರ್ಮವಾಗಲು ಸಾಧ್ಯವೇ? ನಮ್ಮಲ್ಲಿ ಒಂದು ಮಾತಿದೆ, ದಯೆಯೇ ಧರ್ಮದ ಮೂಲವಯ್ಯ. ದಯೆಯೇ ಧರ್ಮದ ಮೂಲವಯ್ಯ. ಹೌದು ಅಲ್ವಾ? ವಚನಕಾರರು ಹಿಂದೆ ಹೇಳ್ಬಿಟ್ಟಿದ್ದಾರೆ ಮಾತನ್ನ, ದಯೆಯೇ ಧರ್ಮದ ಮೂಲವಯ್ಯ ಅಂತ.
ಆ ದಯೆಯನ್ನ ಈ ಪ್ರಪಂಚಕ್ಕೆ ಹೇಳಿಕೊಟ್ಟಂತಹ ಪ್ರೊಫೆಸರ್ ಮೂರ್ತಿರಾವ್ ಹೇಳ್ತಾರೆ, ದಯೆಯನ್ನ ಈ ಪ್ರಪಂಚಕ್ಕೆ ಹೇಳಿಕೊಟ್ಟಂತಹ ಯೇಸು ಕ್ರಿಸ್ತರ ದೇವರು ನಮಗೆ ಬೇಕು ಅಂತ ಮುಂದುವರಿಸ್ಕೊಂಡು ಹೇಳ್ತಾರವರು. ಕ್ರೈಸ್ತರು ತಮ್ಮ ದೇವಾಲಯಗಳಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ. ಈ ಪ್ರಾರ್ಥನೆ ಒಂದು ಧರ್ಮಕ್ಕೆ ಸೇರಿದ ಪ್ರಾರ್ಥನೆ ಅಲ್ಲ. ಸ್ವರ್ಗದಲ್ಲಿರುವ ತನ್ನ ತಂದೆಯನ್ನ ಸಂಬೋಧಿಸುವ ಪ್ರಾರ್ಥನೆಯಾಗಿದೆ. ಆದ್ದರಿಂದ ಇಟ್ ಶುಡ್ ಬಿಕಮ್ ಅನ್ ಯೂನಿವರ್ಸಲ್ ಪ್ರೇಯರ್ ಅಂತ ಮಾತು ನೋಡಿ. ಇದೊಂದು ಸಾರ್ವತ್ರಿಕ ಪ್ರಾರ್ಥನೆ ಆಗಬೇಕು ಎಲ್ಲಾ ಧರ್ಮದವರು, ಜನಾಂಗದವರು. ಯಾಕಂದ್ರೆ ಅಲ್ಲಿ ಯೇಸು ಕ್ರಿಸ್ತರ ತಂದೆಯಾಗಿರುವಂತಹ ದೇವರೇ, ಕ್ರೈಸ್ತ ಧರ್ಮಕ್ಕೆ ಸೇರಿರುವಂತಹ ತಂದೆಯಾದ ದೇವರೇ ಏನಾದ್ರೂ ಇದೆಯಾ? ಅಲ್ಲಿ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ. ಆ ಪ್ರಾರ್ಥನೆ ಸಾರ್ವತ್ರಿಕ ಪ್ರಾರ್ಥನೆ ಆಗಬೇಕು ಅಂತ ಹೇಳಿ ನಾನು ಅವ್ರ ಜೊತೆಗೆ ಹೇಳಿದಾಗ ಅವ್ರು ಹೇಳಿದ್ರು, ಖಂಡಿತವಾಗಲೂ ದಯೆಯೇ ಧರ್ಮದ ಮೂಲ. ಅದನ್ನ ಹೇಳಿಕೊಟ್ಟಂತ ಯೇಸು ಕ್ರಿಸ್ತರಿಗೆ ನಾವೆಲ್ಲರೂ ಕೂಡ ಕೃತಜ್ಞತೆಯನ್ನ ಸಮರ್ಪಿಸಬೇಕು ಅಂತ ಹೇಳಿ ಆಮೇಲೆ ಆ ಡಿಸ್ಕೋರ್ಸ್ ಮುಕ್ತಾಯ ಆಯಿತು. ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತರಾಜರ ರಾಜ್ಯದ ಬಗ್ಗೆ ನಾವು ಮಾತನಾಡಬೇಕಾದ್ರೆ ಇವತ್ತಿನ ಬಲಿಪೂಜೆಯಲ್ಲಿ ಒಂದು ವಾಕ್ಯವನ್ನ ಸೇರಿಸಲಾಗಿದೆ. ಆ ವಾಕ್ಯದಲ್ಲಿ ಹೇಳಲಾಗ್ತದೆ, ಅವರದು ನ್ಯಾಯ ನೀತಿಯ ರಾಜ್ಯ, ಅವರದು ಶಾಂತಿ ಪ್ರೀತಿಯ ರಾಜ್ಯ ಅಂತೇಳಿ. ಆ ಒಂದು ರಾಜ್ಯದ ಒಂದು ಸಂಬಂಧವನ್ನ ನಾವು ಬೆಳೆಸ್ಕೊಳ್ಬೇಕು. ಬೆಳೆಸ್ಕೊಳ್ಳೋದು ಹೇಗೆ? ಅದಕ್ಕೆ ಕೇಳ್ತಾರೆ, ನೀನು ಅರಸನೋ ಎನ್ನುವ ಪ್ರಶ್ನೆಯನ್ನ ಯೇಸು ಕ್ರಿಸ್ತರಿಗೆ ಪಿಲಾತ ಕೇಳ್ತಾನಲ್ವಾ, ನೀನು ಅರಸನೋ ಅಂತ ಹೇಳಿದಾಗ ಅವರು ಖಂಡಿತವಾಗ್ಲು, ಆದರೆ ನೀವು ಯೋಚನೆ ಮಾಡುವಂತಹ ರಾಜ್ಯದ ರೀತಿಯಲ್ಲಿ ನನ್ನ ರಾಜ್ಯ ಇಲ್ಲ. ಯಾಕಂದ್ರೆ ನಾನೇನಾದ್ರೂ ನಿಮ್ಮ ರೀತಿಯಲ್ಲಿ ಅರಸನಾಗಿದ್ದರೆ ನನ್ನ ಸೈನಿಕರು, ನನ್ನ ದೂತರು ಬಂದು ನನ್ನನ್ನು ಇವತ್ತು ಕಾಪಾಡ್ತಾ ಇದ್ರು. ಆದರೆ ಅಂತ್ಯವಿಲ್ಲದ ರಾಜ್ಯಕ್ಕೆ ನಾನು ಅಧಿಕಾರಿಯಾಗಿದ್ದೇನೆ. ಆ ರಾಜ್ಯವನ್ನ ಪ್ರವೇಶಿಸಬೇಕಾದ್ರೆ ಏನ್ ಮಾಡಬೇಕು? ವಾಟ್ ಈಸ್ ದ ಕ್ರೈಟೀರಿಯನ್? ಚಾರಿಟಿ ಇಸ್ ದ ಕೀ ಟು ಹೆವೆನ್. ಅದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಒಂದೇ ಒಂದು ಬೀಗದ ಕೈ ಇರುವಂತದ್ದು ಸ್ವರ್ಗಕ್ಕೆ ಹೋಗೋದಕ್ಕೆ 108 ಬೀಗದ ಕೈಗಳಿಲ್ಲ. ದೇರ್ ಆರ್ ನೋ ಡೂಪ್ಲಿಕೇಟ್ ಕೀಸ್ ಆಲ್ಸೋ. ಅದನ್ನ ನೆನ್ಪಿಟ್ಕೊಳ್ಬೇಕು. ನಾವು ಇರೋದು ಒಂದೇ ಒಂದು ಬೀಗದ ಕೈ, ಅದು ದಯೆ. ಆ ಬೀಗದ ಕೈಯಿಂದ ಮಾತ್ರ ನಾವು ಸ್ವರ್ಗದ ಬಾಗಿಲನ್ನ ತೆಗೆಯೋದಕ್ಕೆ ಸಾಧ್ಯ. ಬೀಗ ತೆಗಿಯಕ್ಕೆ ಆಗ್ಲಿಲ್ಲ ಅಂದ್ರೆ ಸಂತ ಪೇತ್ರರು ಬಂದು ನಮ್ಗೆ ಸಹಾಯ ಮಾಡ್ಬೋದೇನೋ, ಆದ್ರೆ ಹೋಗ್ಬೇಕು ಅಂತ ಹೇಳಿದ್ರೆ ಆ ದಯೆಯ ಕಾರ್ಯವನ್ನ ನಮ್ಮ ಅಪ್ಪ ಮಾಡಿದ್ದಾರೆ, ನಮ್ಮ ಅಜ್ಜ ಮಾಡಿದ್ದಾರೆ, ನಮ್ಮ ತಂದೆ ತಾಯಿ ಮಾಡಿದ್ದಾರೆ. ಇಲ್ಲ, ನಾನು ಮಾಡಬೇಕು. ಎವ್ರಿ ಇಂಡಿವಿಜುವಲ್ ಶುಡ್ ಆಕ್ಟ್. ಅದನ್ನ ನಾವು ನೆನ್ಪಿಟ್ಕೊಳ್ಬೇಕು. ನಾವು ಎಷ್ಟು ಪ್ರಾರ್ಥನೆಯನ್ನ ಮಾಡಿದ್ದೇವೆ ಅನ್ನುವುದಕ್ಕಿಂತ ಎಷ್ಟು ದಯೆಯನ್ನ ತೋರಿದ್ದೇವೆ. ಹಾಗಾದ್ರೆ ದಯೆಯನ್ನ ನಾವು ಹೇಗೆ ತೋರಿಸೋದು? ಅನೇಕ ಸಾರಿ ನಮ್ಮಲ್ಲಿ ಒಂದು ಮಾತಿದೆ, ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ ಹೇಳ್ತಾರೆ. ಹೌದಲ್ವಾ? ನಮ್ಮ ಮನೆಗಳಲ್ಲಿ ನಾವು ಹೇಳ್ಕೊಳ್ತೀವಲ್ಲ, ನಮ್ಮ ಮನೆಯವ್ರ ಬಗ್ಗೆ ಏನ್ ಕೇಳಿದ್ದೀರಾ ಫಾದರ್, ಅವ್ರ ಊರಿಗೆಲ್ಲ ಉಪಕಾರಿ ಫಾದರ್, ಆದ್ರೆ ಮನೆಯಲ್ಲಿ ಬಂದ್ಬಿಟ್ರೆ ಮಾತ್ರ ನಮ್ಗೇನು ಪ್ರಯೋಜನ ಇಲ್ಲ. ದಯೆಯ ಇದು ಎಲ್ಲ ಆರಂಭ ಆಗುತ್ತೆ. ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. ಮನೆಯಿಂದ ಆರಂಭ ಆಗ್ಬೇಕು. ಈ ವರ್ಷ ಕುಟುಂಬದ ವರ್ಷವನ್ನ ಬೆಂಗಳೂರು ಮಹಾಧರ್ಮ ಕ್ಷೇತ್ರದಲ್ಲಿ ಮಹಾಧರ್ಮಾಧ್ಯಕ್ಷರು ಘೋಷಣೆ ಮಾಡಿ ಆಚರಣೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಒಂದು ದಯೆಯ ಕಾರ್ಯ, ಪ್ರೀತಿಯ ಕಾರ್ಯ, ನ್ಯಾಯ ನೀತಿಯ ಕಾರ್ಯ, ಪ್ರಭುವಿನ ಸಾಮ್ರಾಜ್ಯದ ಕಾರ್ಯ ಆರಂಭವಾಗಬೇಕಾದದ್ದು ಎಲ್ಲಿ? ನಮ್ಮ ಕುಟುಂಬಗಳಲ್ಲಿ. ಅದನ್ನು ನಾವು ನೆನ್ಪಿಟ್ಕೊಳ್ಬೇಕು ಪ್ರಿಯರೇ. ಅದಕ್ಕಾಗಿ ನಾವು ಪ್ರಯತ್ನವನ್ನ ಪಡಬೇಕು. ಆಗ ಮಾತ್ರ ನಾವು ಅರ್ಪಿಸುವಂತಹ ಬಲಿಪೂಜೆ, ನಾವು ಮಾಡುವಂತಹ ಪ್ರಾರ್ಥನೆ ಎಲ್ಲವೂ ಸಾರ್ಥಕವಾಗ್ತದೆ. ಎಲ್ಲೋ ಒಂದು ಕಡೆ ನಮಗೆ ಬಹಳ ದೊಡ್ಡದಾಗಿ ಒಂದು ಕಾರ್ಯ ಮಾಡೋದಕ್ಕೆ ಅಲ್ಲದೆ ಇರ್ಬೋದು, ಆದರೆ ಒಂದು ಚಿಕ್ಕ ಕಾರ್ಯವನ್ನ ನಾವು ಮಾಡ್ಬೋದಲ್ವಾ? ಚರ್ಚಿಗೆ ಬರ್ತೀವಿ, ಚೇರೆಲ್ಲ ಇರುತ್ತೆ ಅಂತ ಇಟ್ಕೊಳ್ಳಿ. ಒಂದು ಚೇರ್ ಬಿದ್ದೋಗಿರುತ್ತೆ ಕೆಳಗಡೆ, ನಾನು ಯಾಕೆ ತೆಗ್ದಿಡ್ಬೇಕು? ಫಾದರ್ ಬೇಕಾದ್ರೆ ತೆಗ್ದಿಡ್ಲಿ, ಯಾಕಂದ್ರೆ ಅವ್ರು ಕಟ್ಟಿರೋ ಚರ್ಚ್ ಅದು ಅಂತ ಹೇಳ್ಬಿಟ್ಟು ಹೋಗೋರು ಎಷ್ಟು ಜನ ಇದಾರೆ ಇಲ್ವಾ? ನಾವ್ಯಾಕೆ ತೆಗ್ದಿಡ್ಬೇಕು? ವೈ ಶುಡ್ ಐ? ದಯೆಯ ಕಾರ್ಯ ಅಂತ ಹೇಳಿದ್ರೆ ಸರಿ, ಅದನ್ನ ತೆಗ್ದಿಡೋದು. ಅದಕ್ಕೆ ಸಂತ ತೆರೇಸಮ್ಮನವರು ಹೇಳ್ತಾರೆ,
ನಾನು ಮಾಡ್ತಾ ಇರುವಂತ ಪುಟ್ಟ ಕಾರ್ಯಗಳು ಪುಟ್ಟ ಹೂವಿನ ಹಾಗೆ ಪ್ರಭುವಿಗೆ ಸಮರ್ಪಣೆ ಅಂತ ಹೇಳಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಮಾಡುವಂತ ಪುಟ್ಟ ಪುಟ್ಟ ಕಾರ್ಯಗಳು, ದಯೆಯ ಕಾರ್ಯಗಳು ನಮ್ಮನ್ನ ಸ್ವರ್ಗಕ್ಕೆ ಹತ್ತಿರ ತೆಗೆದುಕೊಂಡು ಹೋಗ್ತದೆ. ಅದಕ್ಕಾಗಿ ತಾನೇ ನಾವು ಈ ಪ್ರಪಂಚದಲ್ಲಿ ಜೀವನ ನಡೆಸುವಂಥದ್ದು. ಯಾಕಂದ್ರೆ ವಿ ಆರ್ ಆಲ್ ಪಿಲ್ಗ್ರಿಮ್ಸ್ ಹಿಯರ್ ಆನ್ ಅರ್ತ್. ಈ ಪ್ರಪಂಚದಲ್ಲಿ ನಾವೆಲ್ಲರೂ ಕೂಡ ಯಾತ್ರಾರ್ಥಿಗಳಾಗಿದ್ದೇವೆ. ಯಾತ್ರಾರ್ಥಿಗಳಾಗಿ ನಾವು ಅಲ್ಲಿಗೆ ಹೋಗ್ಬೇಕಾದ್ರೆ ಏನಾಗುತ್ತೆ? ಅದಕ್ಕೆ ಸಂತ ಪೌಲರು ಕೊರಿಂಥಿಯರಿಗೆ ಉದ್ದೇಶಿಸಿ ಒಂದು ಮಾತನ್ನ ಹೇಳ್ತಾರೆ. ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದರೂ ಸರಿಯೇ, ನಾವು ಸ್ವರ್ಗ ಲೋಕದಲ್ಲಿ ಜೀವಿಸುವಂತವರಾದರೂ ಸರಿಯೇ. ನೋಡಿ, ಈ ಲೋಕದಲ್ಲಿ ಜೀವಿಸ್ತಾ ಇದ್ರು, ಸ್ವರ್ಗ ಲೋಕದಲ್ಲಿ ಜೀವಿಸ್ತಾ ಇದ್ರು. ಪ್ರಭು ಮೆಚ್ಚುವ ಹಾಗೆ ನಡೆಯಲು ಕಲಿತುಕೊಳ್ಳಬೇಕು. ಯಾಕೆಂದರೆ ನಾವು ನೋಡಿ ನಡೆಯುವವರಲ್ಲ, ನಂಬಿ ನಡೆಯುವವರು. ಆ ನಂಬಿಕೆ ವಿಶ್ವಾಸ ಇರೋದ್ರಿಂದನೇ ನಾವೆಲ್ಲ ಇವತ್ತು ದೇವಾಲಯಕ್ಕೆ ಬಂದಿದ್ದೇವೆ, ಇವತ್ತು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ. ವಿ ಡೋಂಟ್ ಲಿವ್ ಬೈ ಅವರ್ ಸೈಟ್ ಬಟ್ ವಿ ಲಿವ್ ಬೈ ಅವರ್ ಫೇತ್ ಅಂತ ಹೇಳಿ. ಈ ಒಂದು ಸಂದರ್ಭದಲ್ಲಿ ಆ ವಿಶ್ವಾಸ ಮತ್ತು ನಂಬಿಕೆ ದೃಢವಾಗಿ ನಮ್ಮಲ್ಲಿ ನೆಲೆ ನಿಲ್ಲಲಿ. ದಯೆಯನ್ನ ನಮ್ಮ ಕುಟುಂಬದಿಂದ ಆರಂಭ ಮಾಡೋಣ, ನಮ್ಮಿಂದ ಆರಂಭ ಮಾಡೋಣ. ಆಗ ಇನ್ನೊಬ್ಬರಿಗೆ ಹಂಚೋದಿಕ್ಕೆ ಬೇಕಾದಷ್ಟು ನಮಗೆ ದೊರೆಯುತ್ತದೆ. ನನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರಭು ಮೆಚ್ಚುವ ಹಾಗೆ ಜೀವಿಸಲು ನಾವು ಕಲಿತುಕೊಳ್ಳೋಣ. ಕ್ರಿಸ್ತ ರಾಜರ ಆ ರಾಜ್ಯದ ಪ್ರಜೆಗಳಾಗಿ ಬದುಕಿ ಬಾಳುವ ಅವಕಾಶವನ್ನು ಅವರು ನಮಗೂ ನಿಮಗೂ ಕರುಣಿಸಲಿ. ಆಮೇನ್.